5 ನಿಮಿಷದಲ್ಲಿ ಮಾಡಬಹುದಾದಂತಹ ಈ ಹಸಿರು ಮಸಾಲೆಯ ಅವಲಕ್ಕಿ ಭಾರಿ ರುಚಿಯಾಗ್ತದೆ. ಒಮ್ಮೆ ಮಾಡಿ ನೋಡಿ ನೀವು ಕೂಡ. ನೋಡಿ, ಇದಕ್ಕೆ 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಬೇಕು. ಫ್ರೆಶ್ ಇದ್ರೇ ಒಳ್ಳೆಯದಾಗೋದಿದು. ಮತ್ತು ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು. ನಾನು 2 ಕಾಯಿಮೆಣಸು ಹಾಕಿದ್ದೇನೆ. ಜಾಸ್ತಿ ಹಾಕಿದರೂ ಸಹ ನಡೀತದೆ, ಒಳ್ಳೆಯದಾಗ್ತದೆ. 1-2 ಎಸಳು ಕರಿಬೇವು. ಈಗ ನೋಡಿ, ಕೈ ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು ಬೇಕಾಗ್ತದೆ ಇದಕ್ಕೆ. ಫ್ರೆಶ್ ಕೊತ್ತಂಬರಿ ಸೊಪ್ಪಿದು. ಈಗ ನೋಡಿ, ಸ್ವಲ್ಪ ಉಪ್ಪು ಮತ್ತು 1 ಚಮಚ ಸಕ್ಕರೆ, 1/2 ಲಿಂಬೆ ರಸ. ಇದನ್ನು ಹಾಕಿ ಈಗ ತರಿಯಾಗಿ ರುಬ್ಬುವ. ನಾವು ನೀರು ಹಾಕದೇ ರುಬ್ಬಬೇಕಿದು, ಯಾಕಂದರೆ ಸೊಪ್ಪಿನ ನೀರೇ ಅದಕ್ಕೆ ಇರ್ತದೆ ಅದರಲ್ಲಿ. ನೋಡಿ, ಒಳ್ಳೆ ಮಿಕ್ಸ್ ಆಗಿದೆ ಇದು. ಈಗ ನಮಗೆ ಬೇಕಾದಷ್ಟು ಅವಲಕ್ಕಿ, ಅಂದರೆ 2-3 ಹಿಡಿ ತಗೊಂಡಿದ್ದೇನೆ ನಾನಿಲ್ಲಿ. ಇದು ತೆಳು ಅವಲಕ್ಕಿ. ಈಗ ನಾವು ರುಬ್ಬಿಟ್ಟ ಈ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ತೆಂಗಿನ ತುರಿಯ ಮಿಕ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ತುಂಬ ಹೊತ್ತು ಇಡಲಿಕ್ಕಾಗೋದಿಲ್ಲ, ತಕ್ಷಣ ತಿನ್ನಬೇಕು. ಯಾಕಂದರೆ ಕೊತ್ತಂಬರಿ ಸೊಪ್ಪಿನ ನೀರು ಮತ್ತು ಲಿಂಬೆ ರಸ ಎಲ್ಲ ಇದೆ ನೋಡಿ, ಹಾಗಾಗಿ ಮೆತ್ತಗಾಗ್ತದೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದ ಈ ಅವಲಕ್ಕಿ ಉಪ್ಕರಿ ನಿಮಗೆ ಒಳ್ಳೆಯದು ಆಗಿದೆ ಅಂತ ಅನಿಸಿದರೆ ನನಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.